ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ಟ್ಯಾರೋ ಟ್ರೇಡಿಂಗ್ ಸ್ವಾಗತ. ನನ್ನ ಚಾನಲ್ ಯಾರೆಲ್ಲ ಲೈಕ್ ಮಾಡಿಲ್ಲ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇದೊಂದು ಜನರಲ್ ಟ್ಯಾರೋ ಟ್ರೇಡಿಂಗ್ ಅಷ್ಟೇ. ನಿಮಗೆ ಎಷ್ಟು ರೆಸಲ್ಟ್ ಆದರೆ ಅಷ್ಟು ತೊಗೊಳ್ಳಿ. ಇವತ್ತಿನ ಟಾಪಿಕ್ ಏನಂದರೆ, ನೀವು ಪ್ರೀತಿಸೋವಂಥ ವ್ಯಕ್ತಿ ನಿಮ್ಮನ್ನು ಮರ್ತೋಗಿದ್ದಾರಾ ಅಥವಾ ಇನ್ನೂ ನೆನಪಿನಲ್ಲಿ ಇಟ್ಕೊಂಡಿದ್ದಾರಾ? ನೀವು ಯಾರನ್ನ ಪ್ರೀತಿಸ್ತಾ ಇದ್ರೋ ಆ ವ್ಯಕ್ತಿ ನಿಮ್ಮನ್ನು ಮರ್ತೋಗಿರೋ ಅಥವಾ ಇನ್ನೂ ನೆನಪಿನಲ್ಲಿ ಇಟ್ಕೊಂಡಿದ್ದಾರೆ ಅನ್ನೋದು ಇವತ್ತಿನ ರೀಡಿಂಗು. ನೋಡುವಂಥ ನನ್ನ ವ್ಯೂವರ್ಸ್, ಅವ್ರು ಪ್ರೀತಿಸೋವಂಥ ವ್ಯಕ್ತಿ ಇವ್ರನ್ನ ಮರ್ತೋಗಿದ್ದಾರಾ ಅಥವಾ ಇನ್ನೂ ನೆನಪಿನಲ್ಲಿ ಇಟ್ಕೊಂಡಿದ್ದಾರೆ? ನೋಡುವಂಥ ನನ್ನ ವ್ಯೂವರ್ಸ್, ಅವರು ಪ್ರೀತಿಸೋವಂಥ ವ್ಯಕ್ತಿ ನನ್ನ ವ್ಯೂವರ್ಸ್ನ ಮರ್ತೋಗಿದ್ದಾರಾ ಅಥವಾ ಇನ್ನೂ ನೆನಪು ಮಾಡ್ಕೊತಾ ಇದ್ದಾರಾ? ಏಟ್ ಆಫ್ ಕಪ್ಸ್ ಟ್ಯಾರೋಟ್ ಕಾರ್ಡ್ ಬಂದಿರೋದ್ರಿಂದ ಫಸ್ಟೆಲ್ಲ ನೀವು ಪ್ರೀತಿಸುವಂಥ ವ್ಯಕ್ತಿ ಮತ್ತು ನಿಮಗೂ ಜಗಳಗಳಾಗಿ ಅಥವಾ ಸಪ್ರೇಷನ್ ಆಗಿ ನೀವಿಬ್ಬರು ಒಬ್ಬರಿನಿಂದ ಒಬ್ಬರು ತುಂಬ ದೂರ ಆಗಿದ್ರ. ಮತ್ತು ಇವಾಗ ನೀವು ಪ್ರೀತಿಸೋಂಥ ವ್ಯಕ್ತಿಗೋಸ್ಕರ ನೀವು ಅಳ್ತಾ ಇರ್ಬೋದು, ಅಥವಾ ಆ ವ್ಯಕ್ತಿ ನಿಮ್ಮಿಂದ ದೂರ ಹೋದ್ಮೇಲೆ ಅವರು ನಿಮಗೋಸ್ಕರ ಅಳ್ತಾ ಇರ್ಬೋದು. ಬಟ್ ನಿಮ್ಮಿಬ್ಬರಿಗೂ ತುಂಬ ವ್ಯತ್ಯಾಸ ಇದೆ. ಈಗ ನೀವು ಒಂದು ಕಡೆ ಇದ್ದೀರಾ, ಅವ್ರು ನಿಮ್ಮಿಂದ ಇನ್ನೊಂದು ಕಡೆ ದೂರ ಹೋಗಿದ್ದಾರೆ. ಅವ್ರು ದೂರ ಆದಮೇಲೆ ಅವ್ರಂತೂ ತುಂಬ ಕಷ್ಟಪಡ್ತಾಯಿದ್ರೆ, ತುಂಬ ನೋವು ಪಡ್ತಾಯಿದ್ರೆ. ಸೊ ಅವ್ರು ನಿಮ್ಮನ್ನು ಇನ್ನೂ ಪ್ರೀತಿ ಮಾಡ್ತಾಯಿದ್ದಾರೆ, ಇನ್ನೂ ನಿಮ್ಮನ್ನು ನೆನಪಿನಲ್ಲಿ ಇಟ್ಕೊಂಡಿದ್ದಾರೆ ಅಂದರೆ ಈಗ ನೋಡೋಣ. ಎಸ್, ಅವ್ರು ನಿಮ್ಮನ್ನು ಇನ್ನೂ ಪ್ರೀತಿಸ್ತಾ ಇದ್ದಾರೆ, ನಿಮ್ಮನ್ನು ಇನ್ನೂ ನೆನಪು ಮಾಡ್ಕೊತಾರೆ. ಎಸ್, ಹೌದು, ಸ್ಟಾರ್ ಕಾರ್ಡ್ ಬಂದಿರೋದ್ರಿಂದ ನಿಮ್ಮನ್ನು ಅವ್ರು ಇನ್ನೂ ನೆನಪು ಮಾಡ್ಕೊತಾ ಇದ್ದಾರೆ. ಯಾಕಂದರೆ ಇಲ್ಲಿ ವಾಟರು ಇಂಬ್ಯಾಲೆನ್ಸ್ ಆಗೋಗಿರೋದ್ರನ್ನ ಇವರು ಬ್ಯಾಲೆನ್ಸ್ ಮಾಡ್ತಾಯಿದ್ದಾರೆ. ಇಲ್ಲಿ ನೀರು ಇವರು ಇಲ್ಲೊಂದು ಕೈಯಲ್ಲಿ ಕೊಳನ ಇಟ್ಕೊಂಡು ಇಲ್ಲೊಂದು ಕೈಯಲ್ಲಿ ಕೊಳ ಇಟ್ಕೊಂಡು ಎರಡೂ ಒಟ್ಟಿಗೆ ಸುರಿತಾ ಇದ್ದಾರೆ. ಸೊ ಅದೇ ರೀತಿ ನೀವು ಪ್ರೀತಿಯಲ್ಲೂ ಅಷ್ಟೇ ಅವ್ರು ನಿಮ್ಮನ್ನು ಮರ್ತಿಲ್ಲ, ನಿಮ್ಮನ್ನು ಅವ್ರು ಇನ್ನೂ ನೆನಪು ಮಾಡ್ಕೊತಾ ಇದ್ದಾರೆ. ಆಕಾಶದಲ್ಲಿ ನಕ್ಷತ್ರಗಳು ಸೂರ್ಯ ಬಂದಾಗ ಬೆಳಕಿಗೆ ಕಾಣಿಸಲ್ಲ, ಆದರೆ ರಾತ್ರಿ ಆಗಿದ ತಕ್ಷಣ ಅದ್ರ ಬೆಳಕು ಕಾಣಿಸುತ್ತೆ. ಸೊ ಅದೇ ರೀತಿ ಅಷ್ಟೇ, ನೀವು ಪ್ರೀತಿಸುವಂಥ ವ್ಯಕ್ತಿ ನಿಮ್ಮನ್ನು ಅವರೆಲ್ಲ ಲೈಫ್ ಚೆನ್ನಾಗಿದ್ದಾಗ ಅವ್ರು ನಿಮ್ಮನ್ನು ಮರ್ತಿರ್ಬೋದು. ಹಗಲಲ್ಲಿ ಯಾವ ರೀತಿ ನಕ್ಷತ್ರಗಳು ಕಾಣಿಸಲ್ಲ, ಹಾಗೆ ಅಷ್ಟೇ ಅವ್ರಿಗೂ ಎಲ್ಲ ಚೆನ್ನಾಗಿದ್ದಾಗ ಅವ್ರ ಜೊತೆ ಎಲ್ಲ ಸುತ್ತಮುತ್ತಲು ಜನ ಎಲ್ಲ ಚೆನ್ನಾಗಿ ದುಡ್ಡು, ಹಣ, ಕಾಸು, ಅಂತಸ್ತು, ಸ್ಟೇಟಸ್ಸು, ಅವ್ರ ಫ್ಯಾಮಿಲಿ, ಅವರೆಲ್ಲ ವ್ಯಕ್ತಿಗಳು ಎಲ್ಲ ಅವ್ರ ಜೊತೆಲಿ ನಗ್ನಾಗ್ತಾ ಇದ್ದಾಗ ಅವ್ರು ಚೆನ್ನಾಗಿರ್ಬೋದು. ಬಟ್ ಅವ್ರು ಒಬ್ಬಂಟಿ ಆಗೋಗಿದ್ದಾಗ ಅವ್ರು ನಿಮ್ಮನ್ನು ನೆನೆಸ್ಕೊಂಡು ನೆನಪು ಮಾಡ್ಕೊತಾರೆ. ಸೊ ಅದೇ ರೀತಿ ನಕ್ಷತ್ರ ಕೂಡ ಅಷ್ಟೇ, ಹಗಲಲ್ಲೆಲ್ಲ ಸೂರ್ಯ ಇದ್ದಾಗ ಕಾಣಿಸಲ್ಲ, ರಾತ್ರಿ ಆದರೆ ಕಾಣಿಸ್ತಾನೆ. ಬೆಳಕು ಹತ್ತಿರ ರಾತ್ರಿ ಆದರೆ ಕತ್ತಲು, ಬೆಳಕು ಯಾವ ರೀತಿ ಬರುತ್ತೋ ನಕ್ಷತ್ರಗಳಿಂದ, ಅದೇ ರೀತಿ ಅಷ್ಟೇ ನೀವು ಪ್ರೀತಿಸೋಂಥ ವ್ಯಕ್ತಿ ಅವರು ಸುತ್ತಮುತ್ತಲೆಲ್ಲ ಜನರು ಇದ್ದಾಗ ಅವ್ರಿಗೆಲ್ಲ ಕ್ಯಾರಿಯರು, ದುಡ್ಡು, ಹಣ, ಕಾಸು, ಅಂತಸ್ತು, ಸ್ಟೇಟಸ್ಸು, ಫೈನಾನ್ಷಿಯಲು ಎಲ್ಲ ಇದ್ದಾಗ ಅವ್ರ ಆ್ಯಟಿಟ್ಯೂಡು, ಇದು ನಾಲೆಡ್ಜ್ ಎಲ್ಲ ಇದ್ದಾಗ ಅವ್ರು ನಿಮ್ಮನ್ನು ನೆಗ್ಲೆಕ್ಟ್ ಮಾಡಿದರು. ಬಟ್ ಆದರೆ ಇವಾಗ ಅವರು ನಿಮ್ಮನ್ನು ನೆನಪು ಮಾಡ್ಕೊತಾರೆ. ನೀವು ಅವರಿಂದ ದೂರ ಆಗಿದ್ರಲ್ಲ, ನೀವು ಅಥವಾ ಅವರು ಯಾರೋ ಇಬ್ಬರು ದೂರ ಆಗಿರ್ಬೋದು. ದ ನೆಕ್ಸ್ಟ್ ಕಾರ್ಡ್, ಪೇಜ್ ಆಫ್ ಸ್ವಾರ್ಡ್ಸ್ ಟ್ಯಾರೋಟ್ ಕಾರ್ಡ್ ಬಂದಿರೋದ್ರಿಂದ ನಿಮ್ಮ ಮತ್ತು ಅವ್ರ ಮಧ್ಯೆ ತುಂಬ ಕ್ಲ್ಯಾಶಸ್ ಅನ್ನೋದು, ಜಗಳಗಳನ್ನೋದಾಗಿದೆ. ಸೊ ಅದೇನೇ ಜಗಳ ಆದ್ರೂ, ಅದೆಷ್ಟೇ ದೂರ ಇದ್ರೇನೋ ಅವರೇ ಅಥವಾ ಮುಂದೆ ಬರಬೇಕು ಅಥವಾ ನೀವು ಅಥವಾ ಮುಂದೆ ಹೋಗಬೇಕು ಅಂತ ಒಂದು ಸ್ಟೆಪ್ ಆ್ಯಕ್ಷನ್ ತೊಗೊಂಡು ಅವರು ನಿಮ್ಮ ಒಂದು ಪ್ರಾಬ್ಲಮ್ಸ್ ಎಲ್ಲ ಕ್ಲಿಯರ್ ಮಾಡೋಕ್ಕೆ ಅವ್ರು ನಿಮ್ಮನ್ನು ನೆನಪು ಮಾಡ್ಕೊತಾ ಇದ್ರೆ, ಖಂಡಿತ ನೆನಪು ಮಾಡ್ಕೊತಾ ಇದ್ರೆ. ಇಲ್ಲಿ ಒಬ್ಬ ವ್ಯಕ್ತಿ ನಿಂತಿದ್ದಾನೆ, ಅವ್ನ ಕೈಯಲ್ಲಿ ಖಡ್ಗ ಇದೆ, ಬಟ್ ಆ ವ್ಯಕ್ತಿ ಯಾವುದೇ ಅಂತ ಆ್ಯಕ್ಷನ್ ತೊಗೊಂಡೆ ಅಲ್ಲೇ ನಿಂತಿದ್ದಾನೆ. ಸೊ ಇದರ ಅರ್ಥ ಏನಂದರೆ, ನೀವು ಪ್ರೀತಿಯಲ್ಲಿ ಅವರು ಅಷ್ಟೇ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾಯಿದ್ರೆ, ಅವ್ರ ಮೈಂಡಲ್ಲಿ ನೀವು ರನ್ ಆಗ್ತಾಯಿದ್ರೆ ಅವರು ನಿಮ್ಮನ್ನು ಮರ್ತಿಲ್ಲ. ಬಟ್ ಆದರೆ ಅವ್ರ ಕೆಲಸನೂ ಅವ್ರು ಬಿಟ್ಟಿಲ್ಲ, ಅವ್ರ ಕೆಲಸನೂ ಮಾಡ್ತಾಯಿದ್ರೆ, ಮತ್ತು ನಿಮ್ಮ ಒಂದು ಯೋಚನೆನೂ ನಿಮ್ಮ ನೆನಪು ಅವ್ರಿಗೆ ಕಾಡ್ತದೆ. ಸೊ ಅವ್ರು ನಿಮ್ಮನ್ನು ಮರ್ತೋಗಿದ್ದಾರೆ,
ಬೇರೆಯವ್ರು ನೆನಪು ಮಾಡ್ಕೊತಿದಾರ? ಇಲ್ಲ. ಯಾಕಂದರೆ ಅವರು ಥರ್ಡ್ ಪಾರ್ಟಿ ಸಿಚುಯೇಷನ್ ಇರ್ಬೋದು, ಅಥವಾ ಬೇರೆ ಒಂದು ಇದು ಇರ್ಬೋದು, ಯಾವುದೋ ಒಂದು ಫ್ಯಾಮಿಲಿ, ಕೆರಿಯರು, ಅವರು ಒಂದು ಜಾಬು, ಅವ್ರೊಂದು ಫೈನಾನ್ಷಿಯಲ್ ಸ್ಟೇಟಸ್ ಅವ್ರಿಗೆಲ್ಲ ಇವಾಗ ಚೆನ್ನಾಗಿರ್ಬೋದು. ಬಟ್ ಅದರಲ್ಲಿ ಅವರು ಸ್ವಲ್ಪ ದಿನ ಖುಷಿಯಾಗಿರ್ಬೋದು ಅಷ್ಟೇ. ಬಟ್ ಆದರೆ ಅವರು ನಿಮ್ಮನ್ನು ನೆನಪು ಮಾಡ್ಕೊತಿದ್ರೆ, ನೀವು ಪ್ರೀತಿಸಿದ್ರಲ್ಲ, ರಿಯಲಾಗಿ ಟ್ರೂ ಲವ್ ಮಾಡಿದ್ರಲ್ಲ, ಸೊ ಅದಕ್ಕೆ ಅವರು ನಿಮ್ಮನ್ನು ಮರ್ತಿಲ್ಲ. ಮರ್ತೋಗಿರೋ ಥರ ಆ್ಯಕ್ಟ್ ಮಾಡ್ತಾ ಇರ್ಬೋದು ಅಷ್ಟೇ, ನಟನೆ ಮಾಡ್ತಾ ಇರ್ಬೋದು, ಹೊರಗಡೆ ಹೇಳ್ಕೊಂಡಿರೋ ಇರ್ಬೋದು ಅಷ್ಟೇ. ಹೊರಗಡೆ ನೀನು ಯಾರೋ ಗೊತ್ತಿಲ್ಲ ಅನ್ನೋ ಥರ ಸುಮ್ಮನೆ ಆ್ಯಕ್ಟ್ ಮಾಡ್ತಾ ಇರ್ಬೋದು, ಬಟ್ ಒಳಗಡೆ ಮಾತ್ರ ಇನ್ನರ್ ಫೀಲಿಂಗ್ ತುಂಬ ಇದೆ. ಸೊ ಅದಕ್ಕೆ ಅಲ್ಲಿ ಮೂವರು ವ್ಯಕ್ತಿಗಳು ಬಂದಿದ್ದಾರೆ. ಒಂದು ನೀವು, ಇನ್ನೊಂದು ನಿಮ್ಮ ಪರ್ಸನ್, ಇನ್ನೊಂದು ಥರ್ಡ್ ಪಾರ್ಟಿ ಸಿಚುಯೇಷನ್. ಅವ್ರು ನಿಮ್ಮ ಒಂದು ಹ್ಯಾಪಿನೆಸ್ನ ನೆನಪು ಮಾಡ್ಕೊತಿದ್ರೆ, ಅವರ ಒಂದು ಹ್ಯಾಪಿನೆಸ್ನ ನೆನಪು ಮಾಡ್ಕೊತಿದ್ರೆ, ಮೂರರಲ್ಲೂ ಅವ್ರಿಗೆ ಹ್ಯಾಪಿ ಅನ್ನೋದು ಬೇಕು ಅಂತ ಅವ್ರು ತೀರ್ಮಾನ ಮಾಡ್ತಾರೆ. ಬಟ್ ಇವಾಗ ನೀವು ಒಂದು ದೂರ ಆಗಿರೋದ್ರಿಂದ ಅವ್ರಿಗೆ ಟೆನ್ಷನ್. ಇನ್ನು ಇಲ್ಲಿ ದ ವರ್ಲ್ಡ್ ಟ್ಯಾರೋಟ್ ಕಾರ್ಡ್ ಬಂದಿರೋದ್ರಿಂದ ಅವರು ಇವಾಗ ಅವ್ರ ಜೊತೆ ಅವ್ರಿಗೆ ಎಲ್ಲ ಸೇಫ್ ಆಗಿದೆ. ಮತ್ತು ಅವ್ರ ಸುತ್ತಮುತ್ತಲು ಅವ್ರಿಗೆ ಏನೇನು ಬೇಕೋ ಎಲ್ಲ ಇದೆ. ಅವ್ರ ಫ್ಯಾಮ್ಲಿ ಇದೆ, ಅವ್ರ ಕೆರಿಯರ್ ಇದೆ, ಅವ್ರ ಜಾಬ್ ಇದೆ, ಅವ್ರಿಗೊಂದು ನಾಲೆಡ್ಜ್ ಇದೆ, ಅವ್ರಿಗೆ ಎಲ್ಲ ಗೊತ್ತಿದೆ, ಅವರೊಂದು ಆ್ಯಟಿಟ್ಯೂಡು, ಅವರೊಂದು ಈಗೋ, ಸೊ ಎಲ್ಲವೂ ಅವ್ರಿಗೆಲ್ಲ ತಿಳಿದಿದೆ ಅಂತ ಎಲ್ಲ ಅವ್ರ ಬೌಂಡ್ರೀಸ್ ಹಾಕ್ಕೊಂಡ್ರೇನು ಅಲ್ಲಿ ಅವರು ಒಬ್ಬರೇ ಒಂಟಿಯಾಗಿದ್ದಾರೆ. ಅವ್ರ ಜೊತೆ ಇನ್ಯಾರೂ ಇಲ್ಲ. ಒಬ್ಬ ವ್ಯಕ್ತಿ ಒಬ್ಬನೇ ಒಂಟಿಯಾಗಿ ಎಷ್ಟು ದಿನ ಅಂತಿರುತ್ತೆ. ಈಗ ಒಬ್ಬರು ಸಿಂಗಲ್ಲಾಗಿ ಅವ್ರು ಲೈಫ್ ಲಾಂಗ್ ಇರೋಕ್ಕಾಗುತ್ತಾ? ಆಗಲ್ವಾ? ಯಾರಾದರೂ ಒಬ್ಬ ಲೈಫ್ ಪಾರ್ಟ್ನರ್ ಬೇಕೇ ಬೇಕಲ್ವಾ? ಸಿಂಗಲ್ ಆಗಿದ್ರು ಎಷ್ಟು ದುಡ್ಡು ಸಂಪಾದನೆ ಮಾಡಿದ್ರು ಏನಿಲ್ಲ, ವೇಸ್ಟ್ ತಾನೆ. ಅವ್ರ ಫ್ಯಾಮ್ಲಿನೂ ಅಷ್ಟೇ, ಸ್ವಲ್ಪ ದಿವಸ ಅವ್ರ ಜೊತೆಗಿರ್ತಾರೆ, ಮತ್ತು ಅವ್ರ ಜೀವನ ಅವ್ರು ನೋಡ್ಕೊತಾರೆ, ಇವ್ರ ಜೀವನ ಇವ್ರು ನೋಡ್ಕೊತಾರೆ. ಅಥವಾ ಈ ಇಬ್ಬರು ಸ್ವಂತಾಗಿದ್ರೆ ಅವ್ರು ಚೆನ್ನಾಗಿ ನೋಡ್ತಾ ಇದ್ರೆ ಸ್ವಲ್ಪ ಹೊತ್ತು ನೋಡ್ತಾರೆ, ಮತ್ತು ಇದು ನೋಡ್ತಾರೆ. ಪ್ರತಿಯೊಂದು ವಿಷಯನ ಎಲ್ಲರ ಹತ್ರ ಶೇರ್ ಮಾಡೋಕ್ಕಾಗಲ್ಲ, ಅವ್ರ ಲೈಫ್ ಪಾರ್ಟ್ನರ್ ಜೊತೆ ಶೇರ್ ಮಾಡಬೇಕಲ್ಲ. ಸೊ ಅದೇ ರೀತಿ ಅದು ನಿಮ್ಮ ಒಂದು ಸಂಬಂಧಪಟ್ಟಿಲ್ಲ. ನಾವು ಪ್ರೀತಿಸೋ ವ್ಯಕ್ತಿ ಆಗಿರಬೇಕು, ಹೀಗಿರ್ಬೇಕಂತೆಲ್ಲ ತೀರ್ಮಾನ ಮಾಡ್ತಾರೆ. ಸೊ ಇಲ್ಲಿ ಸುತ್ತಲೂ ಬೌಂಡ್ರಿ ಇರೋದ್ರಿಂದ ಇಲ್ಲಿ ಒಬ್ಬ ವ್ಯಕ್ತಿ ಒಬ್ಬರೇ ಇದ್ದಾರೆ. ಸೊ ಅವ್ರಿಗೆ ಅವ್ರ ಜೊತೆ ಯಾರೂ ಇಲ್ಲ ಅಂತ ಅವ್ರು ಫೀಲ್ ಮಾಡ್ಕೊತಾ ಇದ್ದಾರೆ ದ ವರ್ಲ್ಡ್ ಟ್ಯಾರೋಟ್ ಕಾರ್ಡ್ ಪ್ರಕಾರ. ಸೊ ಅವರು ನಿಮ್ಮನ್ನು ನೆನಪು ಮಾಡ್ಕೊತಾ ಇದ್ರೆ ಖಂಡಿತ ಮಾಡ್ಕೊತಾರೆ. ಅವ್ರ ಸುತ್ತಲೂ ನೋಡಿ, ಇಲ್ಲಿ ಎಲ್ಲ ಪವರ್ಸ್ ಇದೆ. ಅವ್ರ ಕೈಯಲ್ಲಿ ವಾಂಡ್ಸ್ ಇದೆ, ಇಲ್ಲಿ 2 ಕೈಯಲ್ಲಿ ಇಟ್ಕೊಂಡಿದ್ದಾರೆ ಅದೇನೋ. ಸೊ ಇಲ್ಲೆಲ್ಲ ಸುತ್ತಲೂ ಅನಿಮಲ್ಸ್ ಇದೆ. ಅನಿಮಲ್ಸ್ ಅಂದರೆ ಒಂದು ಪವರು, ಹ್ಯೂಮನ್ ಅಂದರೆ ಒಂದು ಪವರು. ದ ವರ್ಲ್ಡ್ ಇಲ್ಲಿ ಇದ್ದಿದೆ. ಅವ್ರಿಗೆ ಏನು ತೊಂದರೆ ಆಗದಂಥ ಒಂದು ಸುತ್ತಲೂ ಬೌಂಡ್ರಿ ಇದೆ. ಸೊ ಅಂದರೆ ಅವ್ರ ಲೈಫಲ್ಲಿ ಎಲ್ಲ ಪ್ರಾಬ್ಲಮ್ಸು ಎಲ್ಲ ಇದೆ. ಬಟ್ ಆದರೆ ಅವ್ರು ನಿಮ್ಮನ್ನು ತುಂಬ ನೆನಪು ಮಾಡ್ಕೊತಿದ್ರೆ. ಮತ್ತು 9 ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ಅವ್ರ ರೀತಿಯಲ್ಲಿ ಅವ್ರಿಗೆ ಎಲ್ಲ ಅನ್ನೋದು ಸಿಕ್ಕಿದೆ. ಬಟ್ ಆದರೆ ಏನೋ ಒಂದು ಕೊರತೆ ಇರೋದ್ರಿಂದ ಅವ್ರು ಇಲ್ಲಿ ಕಣ್ಣು ಮುಚ್ಕೊಂಡಿದ್ದಾರೆ. ಈ ಕಾರ್ಡ್ ಪ್ರಕಾರ ಇಲ್ಲಿ ಒಬ್ಬ ವ್ಯಕ್ತಿ ಕಣ್ಣು ಮುಚ್ಕೊಂಡಿದ್ರೆ, ಅವ್ರ ಕೈ ಮೇಲೆ ಬಂದು ಗಿಳಿ ಕೂತಿದ್ರೇನೋ ಅವ್ರು ಏನೋ ಧ್ಯಾನದಲ್ಲಿದ್ದಾರೆ, ಏನೋ ಯೋಚನೆ ಮಾಡ್ತಾಯಿದ್ದಾರೆ. ಸೊ ಅದೇ ರೀತಿ ಅಷ್ಟೇ ನೀವು ಯಾರನ್ನ ಪ್ರೀತಿಸ್ತಾರೋ ಆ ವ್ಯಕ್ತಿಗೆ ಎಲ್ಲ ಇರ್ಬೋದು. ಎಲ್ಲ ಥರದ ಅನುಕೂಲತೆ, ಸಭ್ಯತೆ ಎಲ್ಲ ಈಗ ಅವ್ರ ಲೈಫಲ್ಲಿ ಚೆನ್ನಾಗಿ ನಡೀತಾಯಿದ್ರು. ಅವ್ರ ಥಿಂಕಿಂಗ್ ಮೈಂಡ್ ಎಲ್ಲಿದೆ, ನಿಮ್ಮನ್ನು ನೆನಪು ಮಾಡ್ಕೊತಿದ್ರೆ. ನೀವು ಪ್ರೀತಿಸೋಂಥ ವ್ಯಕ್ತಿ ನಿಮ್ಮನ್ನು ನೆನಪು ಮಾಡ್ಕೊತಿದ್ರೆ, ಅವ್ರು ನಿಮ್ಮನ್ನು ಮರ್ತಿಲ್ಲ. ಇದು ಕೂಡ ಒಂದು ಇದೆ ಹೇಳ್ತಾರೆ. ಅವ್ರ ಹತ್ರ ನೋಡಿ, ಇಲ್ಲಿ 9 ಪೆಂಟಿಕಲ್ಸ್ ಇದೆ, ಸುತ್ತಲೂ ಗ್ರೀನರೀಸ್ ಇದೆ, ಒಳ್ಳೆ ಡ್ರೆಸ್ ಹಾಕಿದ್ದಾರೆ. ಸೊ ಇಲ್ಲಿ ಪಕ್ಕದಲ್ಲಿ ಒಂದು ಇದಿದೆ, ಬರ್ಡ್ ಇದೆ. ಸೊ ಇದ್ರ ಅರ್ಥ ಪ್ರತಿಯೊಂದು ಅವ್ರ ಹತ್ರ ಇದೆ ಅಂತ ಅರ್ಥ. ಬಟ್ ಆದರೆ ಅವರು ನಿಮ್ಮನ್ನು ಮರ್ತಿಲ್ಲ, ನಿಮ್ಮನ್ನು ನೆನಪು ಮಾಡ್ಕೊತಾರೆ. ಯಾಕಂದರೆ ಇಲ್ಲಿ ಒಬ್ಬ ವ್ಯಕ್ತಿ ಕಣ್ಣು ಮುಚ್ಕೊಂಡಿದ್ದಾರೆ, ಏನೋ ನೆನಪು ಮಾಡ್ಕೊತಾರೆ. ಸೊ ಇದನ್ನು ಲವ್ ರಿಲೇಷನ್ಶಿಪ್ ತೊಗೊಂಬಂದರೆ ಅವ್ರು ನಿಮ್ಮನ್ನು ಮರ್ತಿದ್ದಾರೆ ಅಂದರೆ ಮರ್ತಿಲ್ಲ. ಇನ್ನೊಂದು 6 ಆಫ್ ಪೆಂಟಿಕಲ್ಸ್. ಇದು ಈ ಕಾರ್ಡಿನ ಪ್ರಕಾರ ಏನು ಹೇಳುತ್ತಂದ್ರೆ, ನೀವು ಪ್ರೀತಿಸಿರೋಂಥ ವ್ಯಕ್ತಿ ನಿಮ್ಮನ್ನು ಫಾಸ್ಟಲ್ಲಿ ನೆಗ್ಲೆಕ್ಟ್ ಮಾಡಿರ್ಬೋದು. ಒಂದು ಕಡೆ ಪ್ರಿಫರೆನ್ಸ್ ಕೊಟ್ಟು ನಿಮ್ಗೆ ಇನ್ನೇನು ಇಲ್ಲಿ 6 ಪೆಂಟಿಕಲ್ಸ್ ಇರೋದ್ರಿಂದ 3 ಪೆಂಟಿಕಲ್ಸ್ ಅವ್ರ ಕಡೆ, 6 ಪೆಂಟಿಕಲ್ಸ್ ಅವ್ರ ಕಡೆನೇ ಇಟ್ಕೊಂಡು ನಿಮಗೆ ಯಾವುದೇ ಥರ ನ್ಯಾಯ ಮಾಡ್ದಿರ್ಬೋದು. ಬಟ್ ಆದರೆ ನೀವು 6 ಪೆಂಟಿಕಲ್ಸು ಅಂದರೆ ನೀವು ನಿಮ್ಮೆಲ್ಲ ಪ್ರೀತಿನ ಅವ್ರು ಕೊಟ್ರೂ ಅವ್ರು ನಿಮ್ಮ ಕಡೆ ಏನೂ ಕೊಟ್ಟಿಲ್ಲ. ಅವರು ಅಷ್ಟೇ, ಅವ್ರ ಪ್ರೀತಿನೆಲ್ಲ ಅವ್ರ ಕಡೆ ಒಂದು ಕಡೆನೇ. ಇಲ್ಲಿ ನೋಡಿ, ಒಬ್ಬ ವ್ಯಕ್ತಿ ಒಂದು ಕಡೆ ಮಾತ್ರ ಕೊಡ್ತಾ ಇದ್ದಾನೆ, ಇದೇನೋ ಕಾಯಿನ್ಸ್ ಏನೋ ಸುರಿತಾ ಇದ್ದಾನೆ ಇಲ್ಲಿ ಡ್ರಾಪ್ಸಲ್ಲಿ. ಮತ್ತು ತಕ್ಕಡಿನೂ ಅಷ್ಟೇ ಒಂದೇ ಕೈಯಲ್ಲಿ ಇಟ್ಕೊಂಡಿದ್ದಾನೆ. ಸೊ ಅದೇ ರೀತಿ ಅವ್ರ ಪ್ರೀತಿನೂ ಅಷ್ಟೇ, ಅವ್ರು ನೋಡಿಕೊಂಡ್ರು, ನಿಮ್ಮ ಹತ್ರ ಪ್ರೀತಿ ತಗೊಂಡ್ರು. ಬಟ್ ಅವ್ರನಿಂದ ಏನು ನಿಮಗೆ ಅಷ್ಟೊಂದು ರಿಟರ್ನ್ ಕೊಟ್ಟಿಲ್ಲ. ಒಂದು ವೇಳೆ ರಿಟರ್ನ್ ಪ್ರೀತಿ ಕೊಟ್ಟಿದ್ರೇನೋ
ಎಷ್ಟೋ ಅಷ್ಟು ಕೊಟ್ಟರು, ಅರ್ಧ ಕೊಟ್ಟರು, ಇನ್ನು ಅರ್ಧ ಕೊಟ್ಟಿಲ್ಲ. ಸೊ ಅದೇ ರೀತಿ ಅವರು ಕೂಡ ಅಷ್ಟೇ. ಇವಾಗ ಅದನ್ನೆಲ್ಲ ನೆನಪು ಮಾಡಿಕೊಂಡು ಅವರು ಟೆನ್ಷನ್ ಮಾಡ್ಕೊತಿದ್ರು, ನಾನು ಯಾಕೆ ಆ ರೀತಿ ಮಾಡಿದೆ, ಸೊ ಅವ್ರನ್ನ ನಾನು ನೆಗ್ಲೆಕ್ಟ್ ಮಾಡಿದೆ, ಇವಾಗ ಅವರು ನನ್ನಿಂದ ದೂರ ಹೋಗಿದ್ದಾರೆ, ಅಥವಾ ಅವರಿಂದ ನಾವು ದೂರ ಆಗೋದ್ರೆ ಇವಾಗ ನಾನು ಹೆಂಗೆ ಈ ಲೈಫನ್ನು ಬ್ಯಾಲೆನ್ಸ್ ಮಾಡೋದು, ಹೆಂಗೆ ಈ ರಿಲೇಷನ್ಶಿಪ್ನ ಮತ್ತೆ ಉಳಿಸ್ಕೊಳೋದು, ನಾನು ತಪ್ಪು ಮಾಡಿಬಿಟ್ಟೆ, ಏನೋ ಒಂದು ಅವ್ರ ಲೈಫಲ್ಲಿ ಇರುತ್ತಲ್ವ ನಿಮ್ಮ ಪರ್ಸ್ನಲ್ ಪ್ರಾಬ್ಲಮ್, ಆ ರೀತಿ ಅವರು ಥಿಂಕ್ ಮಾಡ್ತಾರೆ. ಅವ್ರು ನಿಮ್ಮನ್ನು ನೆನ್ಪು ಮಾಡ್ಕೊತಿದ್ದಾರೆ. ನೋಡಿ, ಇಲ್ಲಿ ಲವರ್ಸ್ ಟ್ಯಾರೋಟ್ ಕಡೆ ಬಂದುಬಿಟ್ಟಿದೆ. ನೀವು ಪ್ರೀತಿಸೋ ವ್ಯಕ್ತಿ ನಿಮ್ಮನ್ನು ನೆನ್ಪು ಮಾಡ್ಕೊತಾರೆ, ಇನ್ನೂ ಮರ್ತಿಲ್ಲ ಅಂದರೆ ಖಂಡಿತ ಲವರ್ಸ್ ಬಂದಿದೆ. ಮೋಸ್ಟ್ಲಿ ನಿಮ್ಮ ಹತ್ರ ಸಿಕ್ಕಿರೋ ಪ್ರೀತಿ ಬೇರೆಯವ್ರ ಹತ್ರ ಸಿಗದೇ ಇರ್ಬೋದು. ಸೊ ಅದಕ್ಕೋಸ್ಕರ ದ ಲವರ್ಸ್ ಟ್ಯಾರೋಟ್ ಕಾರ್ಡ್ ಬಂದಿರೋದು. ಸೊ ನೀವು ಅವ್ರು ನಿಮ್ಮನ್ನು ಮರ್ತಪ್ಪ ಅಂದ್ರೆ ನಾಟಕ ಮಾಡ್ತಾ ಇರ್ಬೋದು ಅಷ್ಟೇ. ಸುಮ್ಮನೆ ನಿಮ್ಮನ್ನು ಮರ್ತೋಗಿದ್ದೀರಾ ಅಂತ ಅವರು ಸುಮ್ಮನೆ ಹೊರಗಡೆ ತೋರಿಸ್ಕೊತಾ ಇರ್ಬೋದು. ಬಟ್ ಆದರೆ ಅವ್ರಿಗೆ ನಿಮ್ಮನ್ನು ಕಂಡ್ರೆ ಇಲ್ಲಿ ಬೆಟ್ಟದಷ್ಟು ಪ್ರೀತಿ ಇದೆ. ದ ಲವರ್ಸ್ ಟ್ಯಾರೋಟ್ ಕಡೆ ಇಲ್ಲಿ ನೋಡಿ, ಇಲ್ಲಿ ಸ್ವಲ್ಪ ಬೆಟ್ಟ ಅನ್ನೋದಿದೆ, ಸುತ್ತಲೂ ಸ್ನೇಕ್ಸ್ ಇದೆ, ಇಲ್ಲಿ ಫ್ರೂಟ್ಸ್ ಇದೆ. ಎಷ್ಟೇ ಅವರು ಪ್ರೀತಿಯಲ್ಲಿ ತೊಂದರೆಗಳಿದ್ರೂ ಅವ್ರು ನಿಮ್ಮನ್ನೇ ಪ್ರೀತಿಸ್ತಾ ಇದ್ದಾರೆ, ನೀವು ಅಷ್ಟೇ ಅವ್ರನ್ನೇ ಪ್ರೀತಿಸ್ತಾ ಇದ್ದಾರೆ. ಆ ವ್ಯಕ್ತಿ ಮತ್ತು ನಿಮಗೆ ಇಬ್ಬರಿಗೂ ಪ್ರೀತಿ ಅನ್ನೋದಿದೆ. ಯಾಕಂದ್ರೆ ದ ಲವರ್ಸ್ ಟ್ಯಾರೋಟ್ ಕಾರ್ಡ್ ಬಂದಿರೋದು ಪ್ರೀತಿ ಇದೆ ಅಂದರೆ ಖಂಡಿತ ಇದೆ. ಅವ್ರು ನೀವು ಪ್ರೀತಿ ಇದ್ಮೇಲೆ ಅಲ್ವಾ ನೆನ್ಪು ಮಾಡ್ಕೊಳೋದು. ಸೊ ಅದೇ ರೀತಿ 8 ಆಫ್ ವಾಂಡ್ಸ್, ಇಲ್ಲಿ 8 ಆಫ್ ವಾಂಡ್ಸ್ ಯಾಕೆ ಬಂದಿದೆ ಅಂದರೆ, ಅವ್ರು ನಿಮ್ಮನ್ನ ಎಷ್ಟೇ ಮರ್ತರೂ ನಿಮ್ಮೊಂದು ಅವ್ರಿಗೆ ನಿಮ್ಮ ಥಾಟ್ಸು ಅತಿಯಾದ ಲವ್ ರಿಲೇಷನ್ಶಿಪ್ ಸಂಬಂಧಪಟ್ಟಂಗೆ ನಿಮ್ಮ ಒಂದು ನೆನಪು ಅವ್ರಿಗೆ ಸಡನ್ಲಿ ಬರ್ಬೋದು, ಫಾಸ್ಟಾಗಿ ಬರ್ತಾಯಿದೆ. ಸೊ ಅದಕ್ಕೆ ಅವರು ನಿಮ್ಮನ್ನು ನೆನಪು ಮಾಡ್ಕೊತಾರೆ. ಸೊ ಏನೆಲ್ಲ ನೀವು ಹಿಂದೆ ಫೋನ್ ಕಾಲ್ ಮಾತಾಡ್ತಾ ಇರ್ಬೋದು, ವಾಟ್ಸಪ್ ಮಾತಾಡ್ಕೊಂಡಿರ್ಬೋದು, ಇನ್ಸ್ಟಾಗ್ರಾಮ್ ಮೆಸೇಜ್ ಮಾಡ್ಕೊಂಡಿರ್ಬೋದು, ಸೋಷಿಯಲ್ ಮೀಡಿಯಾ ಕಾಂಟ್ಯಾಕ್ಟ್ ಇರ್ಬೋದು, ಅಥವಾ ನೀವು ವರ್ಕ್ ಮಾಡ್ತಾರೆ ಆ ಪ್ಲೇಸಲ್ಲಿ ನಿಮ್ಮಿಬ್ಬರ ಮಧ್ಯೆ ನಡೆದಂಥ ಘಟನೆಗಳು. ಸೊ ಎಲ್ಲವೂ ಅವ್ರಿಗೆ ಫಾಸ್ಟಾಗಿ ನೆನಪಾಗ್ತಾಯಿದೆ. ನಿಮಗೂ ಅಷ್ಟೇ ಅದೇ ಘಟನೆಗಳು ಫಾಸ್ಟಾಗಿ ನೆನಪಾಗ್ತದೆ, ನಿಮಗೂ ಅಷ್ಟೇ ನೀವು ಪ್ರೀತಿಸಿರೋ ವ್ಯಕ್ತಿನ ಮರೆಯೋಕ್ಕಾಗ್ತಿಲ್ಲ. ಸೊ ಅದಕ್ಕೆ 8 ಆಫ್ ವಾಂಡ್ಸ್ ಕಮ್ಯುನಿಕೇಷನ್ ಕಾರ್ಡ್ ಬಂದಿದೆ. ಇಲ್ಲಿ ಒಂದು ವ್ಯಾಂಡ್ಸ್ ಎಲ್ಲ ಫುಲ್ ಸ್ಪೀಡಾಗಿ ಹೋಗ್ತದೆ. ಸೊ ಅವ್ರು ನಿಮ್ಮನ್ನು ನೆನಪು ಮಾಡ್ಕೊಳ್ಳಿ. ನೋಡಿ, ಇನ್ನೊಂದು ಕಡೆ ಇಲ್ಲಿ 7 ಆಫ್ ಪೆಂಟಿಕಲ್ಸ್ ಬಂದಿದೆ. ಇದು ಮನಿ ಪರವಾಗಿ ಬಂದಿದ್ರೆ ಏನು ಅನ್ಬೋದಾಯ್ತು, ಬಟ್ ಇದು ಲವ್ ರಿಲೇಷನ್ಶಿಪ್ ಸಂಬಂಧಪಟ್ಟಂಗೆ ಇಲ್ಲಿ ಒಬ್ಬ ವ್ಯಕ್ತಿ ಇದ್ದಾನೆ. ಬಟ್ ಆ ವ್ಯಕ್ತಿ ಈ ಪೆಂಟಿಕಲ್ಸ್ ಕಡೆನೇ ನೋಡ್ತಾ ಇದ್ದಾನೆ, ಬಟ್ ಬೇರೆ ಕಡೆ ಫೋಕಸ್ಸೇ ಮಾಡ್ತಿಲ್ಲ, ತಲೆನ ಕೆಳಗಡೆ ಇಟ್ಟು ನೋಡ್ತಾ ಇದ್ದಾನೆ. ಸೊ ಇದ್ರ ಅರ್ಥ ಏನಂದರೆ, ನೀವು ಪ್ರೀತಿಸೋಂಥ ವ್ಯಕ್ತಿ ಅವ್ರ ಲೈಫಲ್ಲಿ ಅವ್ರಿಗೆ ಈಗ ಎಲ್ಲ ಅವರು ನೀಟಾಗಿ ಎಲ್ಲ ಥರ ಇದ್ರೂ ಅವ್ರಿಗೆ ಎಲ್ಲ ಇದ್ರೂ ಅವರು ನಿಮ್ಮನ್ನೇ ನೆನಪು ಮಾಡ್ಕೊತಾರೆ. ನಿಮ್ಮ ಥಾಟ್ಸೇ ನೆನಪು ಬರ್ತಾ ಇರೋದ್ರಿಂದ ಅವ್ರು ನಿಮ್ಮನ್ನು ಮರ್ತಿಲ್ಲ. ಸೊ ಅವರು ಈ ಪೆಂಟಿಕಲ್ಸ್ನ ಇನ್ನೂ ಯಾವ ರೀತಿ ಜಾಸ್ತಿ ಮಾಡಬೇಕೋ, ಇಷ್ಟು ಕಡಿಮೆ ಇದೆ ಅನ್ನೋ ಥರ ಇನ್ನೂ ಜಾಸ್ತಿ ಮಾಡ್ಬೇಕಂತ ಯಾವ ರೀತಿ ಮನೋಭಾವನೆಯಿಂದ ನೋಡ್ತಾರೆ, ಅವರು ಅಷ್ಟೇ ನಿಮ್ಮ ಪ್ರೀತಿ ಇನ್ನೂ ಜಾಸ್ತಿ ಮಾಡ್ಕೊಬೇಕಾಯ್ತು, ಇನ್ನೂ ಹೆಚ್ಚಾಗಿ ಉಳಿಸ್ಕೊಬೇಕಾಯ್ತು ಅಂತ ಅವರು ಯೋಚನೆ ಮಾಡ್ತಾಯಿದ್ದಾರೆ. ಬಟ್ ಈಗ ಏನೋ ಕಾರಣಾಂತರಗಳಿಂದ ಅವ್ರು ನಿಮ್ಮಿಂದ ದೂರ ಆಗಿರ್ಬೋದು, ಅಥವಾ ಇನ್ನೂ ಏನೋ ನೆನಪುಗಳಿರ್ಬೋದು. ಬಟ್ ಆದರೆ ಅವ್ರು ನಿಮ್ಮನ್ನು ಮರ್ತಿಲ್ಲ. ಈ ರೀಡಿಂಗ್ ಎಷ್ಟು ಜನಕ್ಕೆ ರೆಸೊನೇಟ್ ಆದರೆ ಅಷ್ಟು ಜನ ತಗೊಳ್ಳಿ. ಮೇಲ್ ನೋಡ್ತಾರೆ ಫೀಮೇಲ್ಗೆ ಅಂದ್ಕೊಡಿ, ಫೀಮೇಲ್ ನೋಡ್ತಾರೆ ಮೇಲ್ಗೆ ಅಂದ್ಕೊಡಿ. ತ್ರೀ ಆಫ್ ಪೆಂಟಿಕಲ್ಸ್. ಹಿಂದೆ ನೀವು ಫಾಸ್ಟಲ್ಲಿ ನೀವು ಅಥವಾ ಅವರು ಟೀಮ್ ವರ್ಕ್ ಮಾಡ್ತಾ ಇರ್ಬೋದು, ಅಥವಾ ನೀವೆಲ್ಲ ಒಂದೇ ಕಡೆ ಕೆಲಸ ಮಾಡ್ತಾ ಇರ್ಬೋದು. ಮತ್ತು ಇನ್ನೊಂದೆಲ್ಲ ಒಂದು ಫಂಕ್ಷನ್ನು, ಸಮಾರಂಭ, ಈ ಥರ ಒಂದು ಇದರಲ್ಲಿ ಸಿಕ್ಕಿರ್ಬೋದು. ಎಲ್ಲೋ ಒಂದು ಗ್ರೂಪ್ ವರ್ಕಲ್ಲಿ ಎಲ್ಲೋ ಒಂದು ಕಡೆ, ಅಥವಾ ಮೊಬೈಲ್ ಕಾಂಟ್ಯಾಕ್ಟು, ಯಾವುದೋ ಒಂದು ಗ್ರೂಪ್ಸಲ್ಲಿ ಎಲ್ಲೋ ಸಿಕ್ಕಿದ್ರ. ಬಟ್ ಆವಾಗಲ ನಿಮ್ಮ ಮಾತ್ರ ಪ್ರೀತಿ ಚೆನ್ನಾಗೈತೆ, ಅವಾಗೆಲ್ಲ ಚೆನ್ನಾಗೈತೆ, ಆಗೆಲ್ಲ ನೆನಪುಗಳ್ನ ಅವರು ಇವಾಗ ನೆನಪು ಮಾಡ್ಕೊತಾ ಇದ್ದಾರೆ. ಸೊ ಇವಾಗ ಅವರು ಮೋಸ್ಟ್ಲಿ ಒಬ್ಬರೇ ಇದ್ದಾರೆ, ಮತ್ತು ಅವರು ಒಂದು ಪ್ರಪಂಚ ಇದೆ, ಬಟ್ ಆ ಪ್ರಪಂಚದಲ್ಲಿ ನೀವಿಲ್ಲ. ಸೊ ಅದಕ್ಕೆ ಅವರು 3 ಆಫ್ ಪೆಂಟಿಕಲ್ಸ್ ಟ್ಯಾರೋಟ್ ಕಾರ್ಡ್ ಬಂದಿರೋದ್ರಿಂದ ಇವಾಗಲ ಅವ್ರನ್ನ ನೆನಪು ಮಾಡ್ಕೊತಿದ್ರೆ, ನಾನು ಪ್ರೀತಿಸೋಂಥ ವ್ಯಕ್ತಿ ನನ್ನ ಹತ್ರ ಇಲ್ಲ. ಸೊ ಅದಕ್ಕೆ ನಂಗೆ ತುಂಬ ನೆನಪಾಗ್ತಾಯಿದೆ, ನಾನು ಹೆಂಗೆ ಮರ್ತೋದೆ ಅವ್ರನ್ನ, ಯಾಕೆ ಇದು ನೆನಪು ಮತ್ತೆ ಬರ್ತದೆ, ಬಟ್ ಹೆಂಗೆ ದೂರ ಆಯಿತು, ಯಾಕೆ ಈ ರೀತಿ ಕಮ್ಯುನಿಕೇಷನ್ ಆಯಿತು, ಅವ್ರು ಏನೋ ಪರ್ಸ್ನಲ್ ಪ್ರಾಬ್ಲಮ್ಸಿಂದ ನೀವು ದೂರ ಆಗಿರ್ಬೋದು, ಅಥವಾ ಥರ್ಡ್ ಪಾರ್ಟಿ ಸಿಚುವೇಷನಿಂದ ನೀವು ದೂರ ಆಗಿರ್ಬೋದು. ಬಟ್ ಅವ್ರು ನಿಮ್ಮನ್ನು ನೆನಪು ಮಾಡ್ಕೊತಿದ್ರೆ ಖಂಡಿತ ನೆನಪು ಮಾಡ್ಕೊತಾರೆ.
ಫೋರ್ ಆಫ್ ಕಪ್ಸ್ ಟ್ಯಾರೋಟ್ ಕಾರ್ಡ್ ಬಂದಿರೋ ಹಿಂದೆ ನೀವು ಅವ್ರಿಗೆ ಬೆಟ್ಟದಷ್ಟು ಪ್ರೀತಿ ಕೊಟ್ರಿ, ಬಟ್ ಆದರೆ ಆ ವ್ಯಕ್ತಿ ಅಕ್ಸೆಪ್ಟ್ ಮಾಡೋದಕ್ಕೆ ರೆಡಿ ಇಲ್ಲ. ಯಾಕಂದರೆ ಇಲ್ಲಿ ಒಬ್ಬ ವ್ಯಕ್ತಿ ಕೂತ್ಕೊಂಡಿದ್ದಾನೆ, ಇನ್ನೊಂದು ವ್ಯಕ್ತಿ ಇಲ್ಲಿ ಹ್ಯಾಂಡಲ್ ಕೈಯಲ್ಲಿ ಇಟ್ಕೊಂಡು ಕಪ್ ಕೊಡ್ತಾ ಇದ್ದಾನೆ. ಆ ಕಪ್ ತುಂಬ ಫಿಲ್ ಆಗಿರೋ ಲವ್ ತುಂಬಿದೆ. ನೀವು ತುಂಬಿಸ್ಕೊಟ್ಟಿದ್ರ, ಖಾಲಿ ಇರೋ ಕಪ್ನೇ ನೀವು ತುಂಬಿಸ್ಕೊಟ್ಟಿದ್ರ, ಬಟ್ ಆದರೆ ಆ ವ್ಯಕ್ತಿ ತಗೊಳಕ್ಕೆ ರೆಡಿ ಇಲ್ಲ. ಆ ವ್ಯಕ್ತಿ ಬೇರೆ ಒಂದು ಎಂಟಿ ಕಪ್ಸ್ ಕೆಳಗಡೆ ಇದೆಯಲ್ಲ, ಆ ಕಪ್ಸಲ್ಲಿ ಏನೂ ಇರಲ್ಲ, ಅಲ್ಲಿ ಯಾವುದೇ ವ್ಯಕ್ತಿ ಏನೂ ಇಟ್ಟಿಲ್ಲ. ಸೊ ಅವರು ಅದೇ ಕಡೆ ಅದ್ರ ಕೆಳಗಡೆನ ನೋಡ್ತಾ ಇದ್ದಾರೆ. ಸೊ ಅಂದರೆ ಅವರು ಫೈನಾನ್ಷಿಯಲ್ ಕೆರಿಯರ್ ಗ್ರೋತ್, ಥರ್ಡ್ ಪಾರ್ಟಿ ಸಿಚುವೇಶನ್ ಅಂದರೆ ಅವರು ಪ್ರಾಬ್ಲಮ್ಸು ಅಥವಾ ಅವ್ರ ಕೆರಿಯರು, ಫೈನಾನ್ಸು, ಸೋಷಿಯಲ್ಲು, ಫ್ಯಾಮಿಲಿ ರೆಸ್ಪಾನ್ಸಿಬಿಲಿಟಿ, ಕೆರಿಯರ್ ರೆಸ್ಪಾನ್ಸಿಬಿಲಿಟಿ, ಅಥವಾ ಅವ್ರ ಫ್ಯಾಮಿಲಿ ಪಲ್ಲ ಕ್ಯಾಸ್ಟ್, ಕಲ್ಚರ್ ಡಿಫ್ರೆನ್ಸು, ಮನಿ ಡಿಫ್ರೆನ್ಸು, ಫೈನಾನ್ಷಿಯಲ್ ಸ್ಟೇಟಸ್, ಈ ಒಂದು ಬಗ್ಗೆ ಫೋಕಸ್ ಮಾಡಿ ನಿಮ್ಮ ಪ್ರೀತಿನ ಅಕ್ಸೆಪ್ಟ್ ಮಾಡಿದ್ರೆ. ಸೊ ಅದಕ್ಕೋಸ್ಕರ ಅವರು ಇವಾಗ ಆ ಒಂದು ಕೆಟ್ಟ ಘಟನೆನ ನೆನೆಸ್ಕೊಂಡು ಅವ್ರು ನಿಮ್ಮನ್ನು ನೆನಪು ಮಾಡ್ಕೊತಾ ಇದ್ದಾರೆ. ಕ್ವೀನ್ ಆಫ್ ವಾಂಡ್ಸ್ ಟ್ಯಾರೋಟ್ ಕಾರ್ಡ್ ಬಂದಿರೋದ್ರಿಂದ ನೀವು ಅಥವಾ ಅವರು ಒಂದು ಅಧಿಕಾರ ಸ್ಥಾನದಲ್ಲಿರ್ಬೋದು. ಮೋಸ್ಟ್ಲಿ ಇಲ್ಲಿ ಅವ್ರ ಬಗ್ಗೆ ಕೇಳಿರೋದ್ರಿಂದ ರೀಡಿಂಗು ಕ್ವೀನ್ ಆಫ್ ವಾಂಡ್ಸ್ ಟ್ಯಾರೋಟ್ ಕಾರ್ಡ್ ಬಂದರೆ ನೀವು ಪ್ರೀತಿಸೋಂಥ ವ್ಯಕ್ತಿ ಒಂದು ಒಳ್ಳೆ ಜಾಬಲ್ಲಿರ್ಬೋದು, ಅಥವಾ ಒಂದು ಒಳ್ಳೆ ಟೀಮ್ ಲೀಡರ್ ಆಗಿರ್ಬೋದು, ಒಳ್ಳೆ ಮ್ಯಾನೇಜರು, ಆಫೀಸರು, ಎಂಪ್ಲಾಯೋ, ಸೂಪರ್ವೈಸರು, ಯಾವುದೋ ಒಂದು ಕೆರಿಯರ್ ಪ್ಲೇಸಲ್ಲಿ ಒಂದು ವೆಲ್ ಪೊಸಿಷನಲ್ಲಿ ಇರ್ಬೋದು, ಅಥವಾ ಮೇಡಮ್ಮು, ಆಫೀಸರು, ನಿಮಗಿಂತ ಮೇಲಿನ ಅಧಿಕಾರಿನೋ, ಅಥವಾ ನಿಮಗೆ ಕೆಲಸ ಆರ್ಡ್ರ್ ಮಾಡೋಂಥ ವ್ಯಕ್ತಿನೋ, ಅಥವಾ ನಿಮಗಿಂತ ಎಲ್ಲದರಲ್ಲೂ ಪವರು, ಅಥವಾ ಅವ್ರಿಗಿಂತ ನೀವು ಪವರು. ಸೊ ಯಾವುದೋ ಒಂದು, ಬಟ್ ಅವರು ಒಳ್ಳೆ ಪ್ಲೇಸಲ್ಲಿದ್ದಾರೆ, ನೀವು ಒಳ್ಳೆ ಪ್ಲೇಸಲ್ಲಿದ್ದೀರ. ಇದು ಕೆಲಸದ ವಿಚಾರದಾಗ ಅಲ್ದಿನ ನಾಲೆಡ್ಜ್ ವಿಚಾರದಲ್ಲೂ ಬಂದ್ರೂ ಅಷ್ಟೇ ಅವ್ರಿಗಿಂತ ಹೆಚ್ಚಿನ ಬುದ್ಧಿವಂತಿಕೆ ಇದೆ. ಕ್ವೀನ್ ಆಫ್ ವಾಂಡ್ಸ್ ಅಂದರೆ ಆ ವ್ಯಕ್ತಿಗೆ ತುಂಬ ಬುದ್ಧಿ ಇರುತ್ತೆ, ತುಂಬ ಶಕ್ತಿ ಇರುತ್ತೆ, ತುಂಬ ಸಾಮರ್ಥ್ಯ ಇರುತ್ತೆ. ಎಂಥ ಪ್ರಾಬ್ಲಮ್ ಬಂದರೂ ಸಾಲ್ವ್ ಮಾಡ್ಕೊತಾರೆ, ಎಂಥ ನೆಗೆಟಿವಿಟಿ ಬಂದರೂ ರಿಮೂವ್ ಮಾಡ್ಕೊತಾರೆ. ಆ ಒಂದು ಕೆಪಾಸಿಟಿ ಆ ಕ್ವೀನ್ ಆಫ್ ವಾಂಡ್ಸ್ ವ್ಯಕ್ತಿಗಿರುತ್ತೆ. ಸೊ ಅದರಿಂದ ಅವರು ಎಲ್ಲ ಇದು ಮಾಡ್ತಾಯಿದ್ದಾರೆ. ಬಟ್ ಅವರು ನಿಮ್ಮ ಹತ್ರ ಬರಬೇಕಂದ್ರೆ ಅವ್ರಿಗೆ ನಿನ್ನೆ ರೀಡಿಂಗ್ ಹೇಳಿದ್ನಲ್ಲ, ನಾನು ಅನ್ನೋದಿದೆ ಅಂತ ಅವ್ರಿಗೆ. ಸೊ ಆ್ಯಟಿಟ್ಯೂಡು ಅದೆಲ್ಲ ಇರೋದ್ರಿಂದ ಸೊ ಅವರು ನಾನು ಯಾಕೆ ಇದು ಮಾಡಬೇಕು, ಟೈಮ್ ಯಾವಾಗ ಬರುತ್ತೋ ಆವಾಗ ಆ್ಯಕ್ಷನ್ ತೊಗೊಳ್ಳೋಣ ಅಂತ ಅವರು ಒಂದೇ ಕಡೆ ಕೂತಿದ್ದಾರೆ. ಮೋಸ್ಟ್ಲಿ ಅವ್ರು ಟೈಮ್ ಬಂದಾಗ ಆ್ಯಕ್ಷನ್ ತೊಗೊಬೋದು, ಅಥವಾ ನೀವು ಟೈಮ್ ಬಂದಾಗ ಆ್ಯಕ್ಷನ್ ತೊಗೊಬೋದು. ಬಟ್ ಅವ್ರ ಕಡೆಯಿಂದ ರಿಪ್ಲೈ ಬಂದ್ರೇ ಚೆಂದ ಇರುತ್ತೆ. ಸೊ ಕ್ವೀನ್ ಆಫ್ ವಾಂಡ್ಸ್ ಬಂದಿರೋದ್ರಿಂದ ಅವ್ರು ಟೈಮ್ ಬಂದಾಗೆ ರಿಯಾಕ್ಷನ್ ತೊಗೊಳೋದು. ಇಲ್ಲಿ ಒಬ್ಬ ವ್ಯಕ್ತಿ ಲೇಡಿ ಕೂತಿದ್ದಾರೆ, ಬಟ್ ಆದರೆ ಅವ್ರು ಎಲ್ಲೂ ಹೋಗ್ತಲ್ಲ, ವಾಂಡ್ ಇಟ್ಕೊಂಡು ಅಲ್ಲಿ ಕೂತಿದ್ದಾರೆ, ಏನಾಗುತ್ತೋ ಆಗಲಿ ಅಂತ, ಟೈಮ್ ಬಂದಾಗ ನೋಡ್ಕೊಳ್ಳೋಣ ಅಂತ. ಬಟ್ ಆ ವ್ಯಕ್ತಿ ಕೈಯಲ್ಲಿ ಫ್ಲವರ್ ಇದೆ, ಈ ಕೈಯಲ್ಲಿ ವಾಂಡ್ ಇದೆ. ಸೊ ಅಂದರೆ ಅವ್ರಿಗೆ ಎರಡು ಥರನೂ ಅನುಕೂಲ ಇದೆ. ಸೊ ಇದರ ಅರ್ಥ ಏನಂದರೆ ಅವರು ನಿಮ್ಮನ್ನು ಮರ್ತಿಲ್ಲ. ಸೊ ನಿಮ್ಮ ಕಡೆನೇ ಯೋಚನೆ ಮಾಡ್ತಾಯಿದ್ರೆ ಯಾವ ರೀತಿ ಸ್ಟೆಪ್ ತೊಗೊಳೋದು, ಯಾವ ರೀತಿ ಆ್ಯಕ್ಷನ್ ತೊಗೊಳೋದು, ಯಾವ ರೀತಿ ನಿರ್ಧಾರ ತೊಗೊಳೋದು. ಸೊ ಅವ್ರು ನಿಮ್ಮನ್ನು ಮರ್ತಿದ್ದಾರೆ ಅಂದರೆ ಮರ್ತಿಲ್ಲ. ಸೊ ಎಲ್ಲ ಕಾರ್ಡ್ಸ್ ಪ್ರಕಾರ ಲವರ್ಸ್ ಟ್ಯಾರೋಟ್ ಕಾರ್ಡು ಎಲ್ಲ ಬಂದಿದೆ. 7 ಆಫ್ ಪೆಂಟಿಕಲ್ಸ್ ಎಲ್ಲ ಕಾರ್ಡ್ಸು ಬಂದಿದೆ. ಸ್ಟಾರ್ ಕಾರ್ಡ್ ಬಂದಿದೆ. 3 ಆಫ್ ಕಪ್ಸ್, ವರ್ಲ್ಡ್ ಅವ್ರ ಪ್ರಪಂಚನೇ ನೀವು ಅಂದ್ಕೊಂಡಿದ್ದೀರ, ಬಟ್ ಅವ್ದು ಯಾವುದೇ ಒಂದು ಥರ್ಡ್ ಪಾರ್ಟಿ ಸಿಚುವೇಷನಲ್ಲಿ ಇರ್ಬೋದು ಅಷ್ಟೆ. ಸೊ ನೀವು ಪ್ರೀತಿಸೋ ಅಂಥ ವ್ಯಕ್ತಿ ನಿಮ್ಮನ್ನು ಮರ್ತಿದ್ದಾರೆ ಅಂದರೆ ಮರ್ತಿಲ್ಲ, ಅವ್ರು ಇನ್ನೂ ನಿಮ್ಮನ್ನು ನೆನಪು ಮಾಡ್ಕೊತ ಇದ್ದಾರೆ. ಪಾಸ್ಟಲ್ಲಿ ನಡೆದೋಗಿರೋ ಕೆಟ್ಟ ಘಟನೆಗಳನ್ನ ನೆನಪು ಮಾಡ್ಕೊಂಡು ಹೇಗೆ ನಿಮ್ಮ ಪ್ರೀತಿನ ಸರಿಪಡಿಸ್ಕೊಬೇಕಂತ ಅವರು ಥಿಂಕ್ ಮಾಡ್ತಾಯಿದ್ದಾರೆ. ಸೊ ಇದು ಇವತ್ತಿನ ರೀಡಿಂಗು. ನಿಮಗೆಲ್ಲ ಎಷ್ಟು ರೆಸನೇಟ್ ಆದರೆ ಅಷ್ಟಾಗಲಿ.